ಭಾರತದ ಸ್ವತಂತ್ರಕ್ಕೋಸ್ಕರ ನಾವು ಹೋರಾಟ ಮಾಡಿ ನಾವು ನಮ್ಮ ಹಿರಿಯರು ರಕ್ತವನ್ನ ಕೊಟ್ಟು ಭಾರತ ಮಾತೆಗೆ ಗೌರವವನ್ನು ಸಲ್ಲಿಸುವಂತ ಒಂದೇ ಮಾತರಮ್ಮನ್ನ ಒಂದೇ ಪದದಿಂದ ಈ ಭಾರತ ದೇಶಕ್ಕೆ ಸ್ವತಂತ್ರ ಬಂದಿದೆ ಬಿಟ್ರೆ ಬೇರೊಬ್ಬರ ಯಾರೊಬ್ಬರ ಭಿಕ್ಷೆಯಿಂದ ಬಂದಿಲ್ಲ. ಇವರೆಲ್ಲ ನೆನೆಸಿದ್ದಾರೆ ಅಯೋಗ್ಯರು, ಯಾರೊಬ್ಬರ ಭಿಕ್ಷೆ ಎತ್ತಿ ಸ್ವತಂತ್ರ ತಂದಿದ್ದಾರೆ ಅಂತ. ಯಾವೊಬ್ಬನು ಭಿಕ್ಷೆ ಎತ್ತಿಲ್ಲ. ಸಾವಿರಾರು ಸ್ವತಂತ್ರ ಹೋರಾಟಗಾರರು ರಕ್ತ ಕೊಟ್ಟಿದ್ರಿಂದ, ಅವರ ಪ್ರಾಣ ತ್ಯಾಗ ಮಾಡಿರೋದ್ರಿಂದ ಇವತ್ತು ನಮ್ಮ ಭಾರತ ದೇಶಕ್ಕೆ ಒಂದೇ ಮಾತರಮ್ಮನ್ನ ಒಂದು ಘೋಷಣೆಯಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಇಂಥ ಸ್ವತಂತ್ರ ಘೋಷಣೆಯನ್ನ ಅವಮಾನಿಸಿದ ಸೋನಿಯಾ ಗಾಂಧಿ ಯಾರು? ಗಾಂಧಿ ಅಲ್ಲ ಅವರು. ಗಾಂಧಿಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ. ಈಗ ಗಾಂಧಿ ಫ್ಯಾಮಿಲಿಗೂ ಯಾವ ಸಂಬಂಧ ಇಲ್ಲ. 30 ಚುನಾವಣೆಯಲ್ಲಿ 30 ಅಂಕ ಬೇಕಾಗಿತ್ತು, 30 ಓಟ್ ಬೇಕಾಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ 28 ಓಟ್ ಬಂತು, 2 ಓಟು ನೆಹರು ಅವರಿಗೆ ಬಂತು. ಕೊನೆಗೆ ಗೆದ್ದಿದ್ದು ಯಾರು? ಗೆದ್ದಿದ್ದಲ್ಲ, ಸೆಲೆಕ್ಟ್ ಮಾಡಿದ್ದು ಯಾರನ್ನ? ಜವಾಹರ್ಲಾಲ್ ನೆಹರು ಅವರನ್ನ. ಅಂತ ವಂಶದಲ್ಲಿ ಬಂದಿರೋರಿಗೆ, ಚುನಾವಣೆಯಲ್ಲಿ ಗೆಲ್ಲದೆ ಈ ದೇಶವನ್ನ ಆಳಿರುವಂತವ್ರಿಗೆ ಈ ದೇಶದ ಭಕ್ತಿ ಎಲ್ಲಿಂದ ಬರಬೇಕು? ಅವರ ರಕ್ತದಲ್ಲಿಲ್ಲ. ಚುನಾವಣೆಗೆ ಒಂದು ರೌಂಡ್ ಹಾಕಿ ರಾಹುಲ್ ಗಾಂಧಿ ಚುನಾವಣೆ ಮುಗಿದ ತಕ್ಷಣ ವಿದೇಶದ ಪ್ರಯಾಣಕ್ಕೆ ಹೋಗ್ತಾರೆ. ವಿದೇಶದ ಪ್ರಯಾಣ ಹೋಗಿ ಮತ್ತೇನಾದ್ರು ಪಾರ್ಲಿಮೆಂಟ್ ಸೆಷನ್ ಇದೆ ಅಂದ್ರೆ ಚೀಟಿಯಲ್ಲಿ ಬರ್ಸ್ಕೊಂಡು ಏನ್ ಮಾತಾಡ್ಬೇಕು ನಾಳೆ ಪಾರ್ಲಿಮೆಂಟ್ ಅಲ್ಲಿ ಅಂತೇಳಿ ಬರ್ಸ್ಕೊಂಡು ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಗೆ ಬರೋದು. ಅಂತ ಒಬ್ಬ ಮನುಷ್ಯ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಧರ್ಮದ ಬಗ್ಗೆ, ನಮ್ಮ ದೇಶ ಭಕ್ತಿ ಬಗ್ಗೆ ಏನು ಗೊತ್ತಾಗ್ಬೇಕಂತ ವ್ಯಕ್ತಿಗೆ ಇನ್ನು ಸೋನಿಯಾ ಗಾಂಧಿ ನಿನ್ನೆ ಆಕೆಗೆ ನಿಂತ್ಕೊಳಕ್ಕಾಗ್ಲಿಲ್ಲ. ದೇಶಭಕ್ತಿ ಹೃದಯದಲ್ಲಿದ್ರೆ ಗಂಟೆ ಬೇಕಾದ್ರೂ ನಿಂತ್ಕೊಳ್ಳೋ ತಾಕತ್ ನಮಗೆ ಬರುತ್ತೆ. ದೇಶಭಕ್ತಿ ತಲೆಯಲ್ಲೂ ಇಲ್ಲ, ಹೃದಯದಲ್ಲೂ ಇಲ್ಲ. ಅಟ್ಲೀಸ್ಟ್ ಪೊಲಿಟಿಷಿಯನ್ಗಳಿಗೆ ತಲೆಯಲ್ಲಾದ್ರೂ ಇರಬೇಕು, ಜನಗಳನ್ನ ಯಾಮಾರ್ಸಕ್ಕೆ. ಇಡೀ 70 ವರ್ಷ ಜನಗಳನ್ನ ಯಾಮಾರಿಸಿಕೊಂಡು ಜಾತಿಗಳನ್ನ ಬಿಡಿಸಿ, ಧರ್ಮಗಳನ್ನ ಬಿಡಿಸಿ ಅಯೋಗ್ಯರ ತರ ರಾಜ್ಯವನ್ನ ದೇಶವನ್ನ ಆಳ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತು ನಾವು ಧರ್ಮವನ್ನ ಕೈಯಲ್ಲಿಡ್ಕೊಂಡು, ದೇಶವನ್ನ ಕೈಯಲ್ಲಿಡ್ಕೊಂಡು 14 ವರ್ಷದಲ್ಲಿ ಸುಮಾರು 25 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಯಾವ ಜಾತಿಗಾಗ್ಲಿ ಯಾವ ಧರ್ಮಕ್ಕಾಗ್ಲಿ ವಿರೋಧವಾಗಿ ನಡ್ಕೊಂಡಿಲ್ಲ. ಆದ್ರೆ 70 ವರ್ಷಗಳ ಕಾಲ ಧರ್ಮಗಳನ್ನ ಓಲೈಕೆ ಮಾಡಿಕೊಂಡೆ ಇವರು ದೇಶವನ್ನ ಆಳ್ಕೊಂಡು ಬಂದಿದ್ದು. ಯಾವ ರೀತಿ? ಒಂದು ರಿಮೋಟ್ ಕಂಟ್ರೋಲ್ ಇತ್ತು. ಪಾಪ ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಮನಮೋಹನ್ ಸಿಂಗ್ ಅವರು. ಅಂತವ್ರನ್ನ ರಿಮೋಟ್ ಕಂಟ್ರೋಲ್ ತರ ಬಳಸ್ಕೊಂಡು ಅವ್ರನ್ನ ಸೈಡ್ಗೆ ಹಾಕಿದ್ರು. ಈಗೊಬ್ಬರು ರಿಮೋಟ್ ಕಂಟ್ರೋಲ್ ಇದ್ದಾರೆ, ಪಕ್ಕದಲ್ಲೇ ನಿಂತಿದ್ದು. ಅವ್ರ ಬಾಯಿ ಬಂದಿಲ್ಲ. ಪಾಪ ತುಂಬಾ ಸೀನಿಯರ್ ಅವರು, ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರ ಕೈಯಲ್ಲಿ ಏನು ಮಾತಾಡಕ್ಕಾಗ್ಲಿಲ್ಲ. ಅಂತ ಒಬ್ಬರಿಗೆ ನಾಮಕಾವಸ್ಥೆಗೆ ಅವ್ರಿಗೆ ಅಧ್ಯಕ್ಷ ಪದವಿಯನ್ನು ಕೊಟ್ಟು ಸೋನಿಯಾ ಗಾಂಧಿ ಏನು ಜಸ್ಟ್, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಸೋನಿಯಾ ಗಾಂಧಿ ಜಸ್ಟ್ ರಾಜ್ಯಸಭಾ ಮೆಂಬರ್, ಯಾವುದೇ ಡಿಸಿಷನ್ ತಗೊಳ್ಳೋಂತ ಕೆಪಾಸಿಟಿ ಆಕೆಗಿಲ್ಲ. ಆದ್ರೆ ಇವತ್ತು ಒಂದೇ ಮಾತರನ್ನ ನಿಲ್ಸಿ ಅಂತ ಹೇಳೋ ಲೆವೆಲ್ಗೆ ಯಾಕೆ ಹಾಡಕ್ ಬರಲ್ಲ? ಕಾಂಗ್ರೆಸ್ ಅಲ್ಲಿ ಇವತ್ತು ಚಾಲೆಂಜ್ ಮಾಡ್ತೀನಿ, 90% ಜನಗಳಿಗೆ ಒಂದೇ ಮಾತ್ರ ಮಾಡಕ್ ಬರೋದಿಲ್ಲ. ಅದಕ್ಕೆ ಅವ್ರು ನಿಲ್ಸಿ 2 ಲೈನ್ ಆಡ್ಬಿಟ್ಟು ನಿಲ್ಸ್ಬಿಡ್ರಿ ಅಂತ ಹೇಳಿದ್ರು ಅನ್ಸುತ್ತೆ. ಅದಕ್ಕೆ ನಮ್ಮ ಒಂದೇ ಮಾತ್ರ ಭಾರತದ ಮಣ್ಣಿಗೆ ಅವಮಾನ ಮಾಡಿದ್ದಾರೆ. ಇಂಥ ಒಂದು ವ್ಯಕ್ತಿಗಳನ್ನ ನಾವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳಿವಿ? ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ. ಅವ್ರಿಗೂ ದೇಶದ್ರೋಹಿಗಳಿಗೂ ಯಾವ ಡಿಫರೆನ್ಸ್ ಇಲ್ಲ. ಖಂಡಿತ ದೇಶಭಕ್ತಿ ಇಲ್ಲದ ದೇಶದ್ರೋಹಿಗಳನ್ನ ನಾವು ಏನಂತ ಕರಿಬೇಕು? ಇಂಥ ಅಯೋಗ್ಯರನ್ನ ನಾವು ದೇಶದಲ್ಲಿ ಇಟ್ಕೊಳಕ್ಕೆ ಲಾಯಕ್ಕಿಲ್ಲ. ಯಾವತ್ತೂ ಕೂಡ ನನ್ನ ರಕ್ತವನ್ನು ಕೊಟ್ಟಿದ್ರೆ, ನನ್ನ ಹಿರಿಯರನ್ನ ದೊಡ್ಡವರೊಬ್ರು ಹೇಳ್ತಾ ಇರ್ತಾರೆ, ಸ್ವಾತಂತ್ರ್ಯವನ್ನ ಯಾರು ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವನ್ನ ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನೋತ್ಸವನ್ನ ಆಚರಣೆ ಮಾಡಿದೀವಿ. ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ, ಸ್ವಾತಂತ್ರ್ಯಕ್ಕಾಗಿ ದೇಹ ತ್ಯಾಗ ಮಾಡಿದ, ರಕ್ತವನ್ನು ಕೊಟ್ಟಂತ ವ್ಯಕ್ತಿಗಳನ್ನ ಮರಿತೀವೋ ಅವರು ಈ ಭೂಮಿ ಮೇಲೆ ಬದುಕಿದ್ದು ವೇಸ್ಟ್ ಅಂತ. ಈಗ ಇಸ್ರೇಲ್ ಅಂತ ಒಂದು ದೇಶ ಇದೆ, ಸರ್ವನಾಶ ಆಗಿದ್ದಂತ ದೇಶ ಅದು. ಸುಮಾರು 1000 ವರ್ಷಗಳು ಅವರು ಬೇರೆ ಕಡೆ ಸೇರ್ಕೊಂಡಿದ್ರು. ಆದ್ರೆ ಸುಮಾರು 80,000 ಜನ ಬಂದು ಒಂದು ಜಾಗದಲ್ಲಿ ಸೇರ್ಕೊಂಡು ಇಡೀ ಪ್ರಪಂಚವನ್ನು ಆಟ ಆಡಿಸ್ತಾ ಇದ್ದಾರೆ. ನಾವೆಷ್ಟು ಜನ? 140 ಕೋಟಿ ಜನ ಇದ್ದೀವಿ. ಆಟ ಆಡ್ಸಕ್ಕಾಗಲ್ವಾ? ದೇಶಭಕ್ತಿ ಇಲ್ವಾ ನಮ್ಮಲ್ಲಿ?
ದೇಶಭಕ್ತಿ ಇಲ್ವಾ? ಆಪರೇಷನ್ ಸಿಂಧೂರ್ ಒಂದೇ ಒಂದು ಉತ್ತರ, ಇಡೀ ದೇಶಕ್ಕಲ್ಲ ಪ್ರಪಂಚಕ್ಕೆ ಒಂದೇ ಒಂದು ಸಂದೇಶ ಹೆಣ್ಣು ಮಕ್ಕಳನ್ನ ಕೊಟ್ಟು ಆಪರೇಷನ್ ಸಿಂಧೂರ್ ಹೆಣ್ಣು ಮಕ್ಕಳ ಕೈಯಲ್ಲೂ ಕೂಡ ಪಾಕಿಸ್ತಾನ ಉಡಾಯಿಸ್ತೀವಿ ಅಂತ ಹೇಳಿದಂತ ದೇಶ ನನ್ನ ಭಾರತ ದೇಶ. ಅಂತ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವತ್ತೂ ಬಂದು ಬೀದಿಯಲ್ಲಿ ನಿಡ್ಕೊಂಡು ಮೀಡಿಯಾ ಮುಂದ್ಗಡೆ ಯಾವತ್ತೂ ಮಾತಾಡ್ಲಿಲ್ಲ. ಎಲ್ಲರೂ ಹೇಳ್ತಾರೆ ಮೀಡಿಯಾ ಮುಂದ್ಗಡೆ ನರೇಂದ್ರ ಮೋದಿ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಗೊತ್ತಾ? ಅವರು ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಕೊಡ್ತಾರೆ, ಕೆಲಸದಲ್ಲಿ ತೋರಿಸ್ತಾರೆ, ಮಾತಲ್ಲ. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಒಳಗಡೆ ಮಾತಾಡಕ್ಕಾಗಲ್ಲ, ಹೋಗ್ಬಿಡ್ತಾರೆ. ಮೀಡಿಯಾ ಮುಂದ್ಗಡೆ ಬಂದು ಹೇಳಿದ ಸುಳ್ಳು ಹೇಳ್ತಾರೆ. ಒಂದು ಕಚಡ ಒಂದು ಟೀಮ್ ಕರ್ಕ ಬಂದಿದ್ರು. ಯಾವ ಟೀಮ್ನ ಮೊನ್ನೆ ನೀವೆಲ್ಲರೂ ನೋಡಿದ್ವಿ. ಈಗ ಜಾರ್ಖಂಡ್ ಅಲ್ಲಿ ಇದೇ ಎಕ್ಸಾಮ್ ಪೇಪರ್ ಲೀಕ್ ಆಗಿರುವಂತ ಜಾರ್ಖಂಡ್ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸಾವಿರಾರು ದೇಶಭಕ್ತರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಟೀಮ್ ಕಳ್ಳ ಟೀಮ್ ಯಾರು ಹೋಗ್ಲಿಲ್ಲ. ನಮ್ಮ ಕರ್ನಾಟಕದಲ್ಲಂತ ಗೊತ್ತಿಲ್ಲ, ಒಬ್ಬ ಪರದೇಶಿ ರಾಜ ಅಂತ ಒಬ್ಬ ಇದ್ದಾನೆ. ಪರದೇಶಿ ರಾಜ ಅವನ ಹೆಸರು. ಕರ್ನಾಟಕದಲ್ಲಿ ಹೋಗ್ತಾನೆ, ಆಂಧ್ರಲ್ಲಿ ಹೋಗ್ತಾನೆ, ತಮಿಳುನಾಡಲ್ಲಿ ಬರ್ತಾನೆ. ಆದ್ರೆ ಅವನ ಕಣ್ಣಿಗೆ ಡೆಲ್ಲಿಯಲ್ಲಿರೋ ಪ್ರೊಟೆಸ್ಟ್ ಕಾಣ್ತು, ಆದ್ರೆ ಜಾರ್ಖಂಡ್ ಅಲ್ಲಿ ನಡೆದಿರುವಂತದ್ದು ಕಾಣ್ಲಿಲ್ಲ. ಕರ್ನಾಟಕದಲ್ಲಿ KPSC ಎಕ್ಸಾಮ್ ಅಲ್ಲಿ ನಡೆದಿರುವಂತ ಅಕ್ರಮಗಳು ಕಾಣ್ಲಿಲ್ಲ ಅವನಿಗೆ. ಇಂಥ ಅಯೋಗ್ಯರು ನಮ್ಮ ಸುತ್ತಮುತ್ತ ಇದ್ದಾರೆ. ಇದೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಹೋರಾಟ ಮಾಡಿದಂತ ಒಂದು ಪಾರ್ಟಿ ಇತ್ತು, ಕಮ್ಯುನಿಸ್ಟ್ ಪಾರ್ಟಿ. ಇವತ್ತು ನನ್ನ ದೇಶ ನಮ್ಮ ಒಂದೇ ಮಾತ್ರ ಅನ್ನೋ ಒಂದು ಪದ್ಯಕ್ಕೆ ಅವಮಾನ ಆಗಿದೆ. ಅದಕ್ಕೆ ಯಾರು ಬಾಯಿ ಬಿಚ್ತಾ ಇಲ್ಲ. ಜಾರ್ಖಂಡ್ ಅಲ್ಲಿ ನಡೀತಾ ಇರೋ ಪೇಪರ್ ಲೀಕ್ ಕಮ್ಯುನಿಸ್ಟ್ ಪಾರ್ಟಿಗೆ ಸಂಬಂಧ ಇಲ್ಲ. ಇಂಥವರು ಏನ್ ದೇಶ ಕಾಪಾಡ್ತಾರೆ? ಚೈನಾಗೆ ಬಕೆಟ್ ಹಿಡಿತಾರೆ, ಅಮೆರಿಕಾಗೆ ಬಕೆಟ್ ಹಿಡಿತಾರೆ, ಪಾಕಿಸ್ತಾನ್ಗೆ ಬಕೆಟ್ ಹಿಡಿತಾರೆ. ಆದ್ರೆ ದೇಶದ ವಿಷಯ ಬಂದಾಗ ಸೈಲೆಂಟ್ ಆಗ್ತಾರೆ. ಇಂಥವ್ರನ್ನ ನಾವು ಯಾವ ರೀತಿ ಇಟ್ಕೋಬೇಕು? ಸೋನಿಯಾ ಗಾಂಧಿ ಅವ್ರ ಕೈಯಲ್ಲಿ ವಯಸ್ಸಾಗಿದೆ, ನಿಂತ್ಕೊಂಡಿಲ್ಲ, ಪಾಪ ಅವ್ರನ್ನ ಮನೇಲಿ ಕೂರಿಸ್ಲಿ. ರಾಹುಲ್ ಗಾಂಧಿ ಅವ್ರಿಗೆ ಪೇಷನ್ಸ್ ಇಲ್ಲ, ಅವ್ರು ಯಾವ್ದೋ ಮೀಡಿಯಾ ಮುಂದ್ಗಡೆ ಯಾವ್ದೋ ಒಂದು ಕಾಮಿಡಿ ಮಾಡ್ಕೊಂಡು ಹೋಗ್ಲಿ. ಆದ್ರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಕೂಡ ದೇಶಭಕ್ತರಾಗಿ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ದೇಶದ ಸಮಗ್ರತೆಗೆ ನಮಗೆ ಚ್ಯುತಿ ಬಂದಾಗ ನಾವೆಲ್ಲರೂ ಕೂಡ ಪ್ರಾಣ ಕೊಟ್ಟು ನಿಂತ್ಕೊಳ್ತೀವಿ ಅಂತ ಹೇಳೋದು, ಆ ಒಂದು ಸಂದೇಶವನ್ನ ಇಡೀ ದೇಶದ ಯುವಕರು ನಾವೆಲ್ಲರೂ ಕೊಡಬೇಕು. ಪಕ್ಷಾತೀತವಾಗಿ ನಾವು ಯಾವುದೇ ಪಾರ್ಟಿ ಇರ್ಬೋದು. ಈಗ ನಾವಿಲ್ಲಿ ಸೇರಿರೋದು ಎಮರ್ಜೆನ್ಸಿ ಅಂತ ಬಂದ್ರೆ ಧರ್ಮಕ್ಕೆ, ದೇಶಕ್ಕೆ ಬೇಗ ಬಂದು ಸೇರ್ಕೊಳೋದು ಭಾರತೀಯ ಜನತಾ ಪಕ್ಷ. ಯಾವ್ದಾದ್ರು ರೋಲ್ ಕಾಲು ಅಂತಂದಿದ್ರೆ ಬೇರೆ ಪಕ್ಷಗಳು ಬೇಕಾದಷ್ಟಿದಾವೆ. ಆದ್ರೆ ಭಾರತೀಯ ಜನತಾ ಪಕ್ಷ ಯಾವತ್ತಾದ್ರೂ ಒಂದು ಹೆಣ್ಣು ಮಗು ಕಷ್ಟ ಆಗಿದೆ, ಒಂದು ಗೋವಿಗೆ ಕಷ್ಟ ಬಂದಿದೆ, ಒಂದು ದೇಶಕ್ಕೆ ಕಷ್ಟ ಬಂದಿದೆ, ಧರ್ಮಕ್ಕೆ ಕಷ್ಟ ಬಂದಿದೆ, ಎಲ್ಲದಕ್ಕೂ ನಿಂತ್ಕೊಳ್ಳುವಂತ ಸಂಸ್ಕಾರವನ್ನ ಕೊಟ್ಟಿರೋದು ಭಾರತೀಯ ಜನತಾ ಪಕ್ಷಕ್ಕೆ. ಅದಕ್ಕೋಸ್ಕರನೇ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಸಹ ದೇಶಭಕ್ತರಾಗಿ ಪ್ರಾಣವನ್ನು ಕೊಡಕ್ಕೆ ಸಿದ್ಧರಾಗಿದ್ದಾರೆ. ಅಂತ ತಂಡದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದ್ರಿಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಾವೆಲ್ಲರೂ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಾವೆಲ್ಲರೂ ಸ್ವತಂತ್ರ ಹೋರಾಟಕ್ಕಿರ್ಬೋದು, ಶಿವಾಜಿ ಮಹಾರಾಜರ ಜೊತೆ ಇರ್ಬೋದು, ಅಥವಾ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಜೊತೆ ಇರ್ಬೋದು, ನಾವು ಕೆಲಸ ಮಾಡ್ತಿರ್ತೀವಿ. ಅದಕ್ಕೆ ಈ ಪಕ್ಷದಲ್ಲಿ ನಮಗೆ ಒಂದು ಯೋಗ್ಯತೆ ಕೊಟ್ಟಿದ್ದಾನೆ. ಈ ಪಕ್ಷದಲ್ಲಿ ನಾವು ಕೆಲಸ ಮಾಡಕ್ಕೆ. ಇಲ್ಲ ಅಂದ್ರೆ ಭಿಕ್ಷಾತ್ವ ಪಾರ್ಟಿಗಳು ಬೇಕಾದಷ್ಟಿದಿವೆ, ಅದ್ರ ಜೊತೆ ಇರ್ಬೋದಾಗಿತ್ತು ನಾವು. ಆದ್ರೆ ನಾವಿವತ್ತು ಇಲ್ಲಿ ನಿಂತಿದ್ದೀವಿ ಅಂದ್ರೆ ಭಗವಂತನ ಆಶೀರ್ವಾದದಿಂದ ನಾವು ನಿಂತಿದ್ದೀವಿ. ಕೇವಲ ಜನ ನೆನ್ಕೋಬೇಕು, ಕೇವಲ ಸುಮಾರು 2 ಸೀಟಲ್ಲಿದ್ದಂತ ಪಕ್ಷ ಇವತ್ತು ಸುಮಾರು 20 ರಾಜ್ಯಗಳಲ್ಲಿ ನಾವು ಆಳ್ವಿಕೆ ನಡೆಸ್ತಾ ಇದ್ದೀವಿ. ಇಡೀ ದೇಶವನ್ನ 3 ವರ್ಷ 3 ಟರ್ಮ್ ಯಾವುದೇ ಒಂದು ರೀತಿಯ ಒಂದು ಅಪಪ್ರಚಾರವಿಲ್ಲದೆ ಪ್ರಪಂಚಕ್ಕೆ ಮಾದರಿಯಾದಂತ ಸರ್ಕಾರವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ.